ತರಕಾರಿ ರೀ ತರಕಾರಿ ತರಕಾರಿ ಬೇಕೇನ್ರಿ ಅಕ್ಕೋರೆ? ಬ್ಯಾಡ್ರಿ ತಾಜಾ ತಾಜಾ ತರಕಾರಿ ತಗೋಬರ್ರಿ ಅಕ್ಕವ್ರೆ ಅಣ್ಣೋರೆ ಬರ್ರಿ. ಏನ್ರಿ ತರಕಾರಿ ತೆಗಿ ಸ್ವಲ್ಪ ನಿಂದ್ರಂತನ್ರಿ, ಮೆಣಸಿಕಾಯಿ ಬೇಕಾಗ್ಯಾವ, ನಾ ಈಗ ಬರ್ತೀನಂತ ಜನ ನಿಂದ್ರಸ್ರಿ. ಇದೇನೇವ ಈ ಮನುಷ್ಯ ಹಿಂಗೆ ಹಲ್ಕಿಸ್ಕೋತ ನಿಂತದ? ಅಕ್ಕೋರು ಇಲ್ಲಿ ಕಾಣಿಸ್ತದ ಮನ್ಯಾಗ ಇದ್ದೀರಂತಂದ್ರೆ ಇಟ್ಟತ್ತಿಗೆ ಬಂದು ನಿಂದಿರ್ತೀರ ಅವರು. ನಮ್ಮಲ್ಲಿ ದಿನ ಕಾಯಿಪಲ್ಲೆ ನಂಬಲ್ಲೇ ತೋತಾರ ಅವರು. ತಡಿ ಕೇಳ. ಮೆಣಸಿಕಾಯಿ ಅವ ಏನ್ರಿ? ಹ್ಞೂ ರೀ ಅಣ್ಣಾರೆ ಮೆಣಸಿಕಾಯಿ ಅವರಿ. ಕೆಂಚಕೋರಿ ಇಲ್ಲೇನ್ರಿ ಮನ್ಯಾಗ? ಇಲ್ದರಿ ಇಟ್ಟತ್ತಿಗೆ ದಿನ ಅವರೇ ಬಂದು ನಿಂದಿರ್ತಿರು. ಹಳ ರೀ ಹೊಂಟಾಳ, ಮೆಣಸಿಕಾಯಿ ಬೇಕಾಗ್ಯಾವ, ಆಕಿನೇ ಬಂದು ತೋತಾಳ, ನನಗೇನು ತಿಳಿಯಲ್ಲ. ಇದು ಬುಟ್ಟಿ ವಜ್ಜಾಗದೇನ್ರಿ? ಇಳಿಸ್ಲಿಕ್ಕೆ ಸಹಾಯಕಿನ ಮಾಡ್ಲೇನ್ರಿ ನಾನು ನಿಮಗೆ? ಮುಂಜಾನೆ ಹಿಡಿದು ಒಂದೊಂದು ಗಿರಾಕಿ ಆಗಿಲ್ಲ. ನಾ ಯಾಕೆ ಇವನಿಗೆ ಬಕ್ರ ಮಾಡಿ ಬುಟ್ಟಿ ಸಮೇತ ಇವನಿಗೆ ತರಕಾರಿ ಕೊಟ್ಟು ಹೋಗ್ಬಾರ್ದು? ಮಾಡ್ತೀನಿ ತಡಿ. ಹ್ಞೂ ರೀ ಭಾಳ ವಜ್ಜದರಿ, ಜರ ಇಳಿಸ್ಬೇಕಿತ್ತು ರೀ ಬುಟ್ಟಿ ರೀ. ಅದಕ್ಕೇನಂತ ನೀವು ತಲೆನೇ ಕೆಡಿಸ್ಕೋಬೇಡ್ರಿ. ನೀವು ಹೇಳೋದು ಹೆಚ್ಚ ನಾ ಮಾಡೋದು ಹೆಚ್ಚ. ಈಗ ನೋಡ್ರಿ ಹ್ಯಾಂಗೆ ಇಳಿಸ್ತೀನಿ. ನೀವು ಈ ಕಡೆ ಸೈಡಿಗೆ ಬರ್ರಿ, ನಾ ನೋಡ್ರಿ ಬುಟ್ಟಿ ಹ್ಯಾಂಗೆ ಇಳಿಸ್ಕೊತೀನಿ. ಕಂಡ ಬಟ್ಟಿ ವಜ್ಜಿ ಇದಾರಿ ಬುಟ್ಟಿ ಅಂತರೂ. ಅದು ಹ್ಯಾಂಗೆ ರೀ ನಿಮ್ಮ ಇಂಥ ಬಿಸಿಲಾಗ ಹೊತ್ಕೊಂಡು ಓಡಾಡ್ಲಕತ್ತೀರಿ ನೀವು? ಯಪ್ಪ ಏನು ಮಾಡೋದ್ರಿ ಮತ್ತು ಹೊಟ್ಟಿ ಪಾಡ ಮಾಡಲೇಬೇಕಲ್ಲ. ಮುಂಜಾನೆ ಹಿಡಿದು ಹಿಂಗೆ ಹೊತ್ಕೊಂಡು ಓಡಾಡ್ದಾಗ ಒಂದು 4 ದುಡ್ಡು ಕಾಣ್ತೇವೆ. ಇದ್ದಿಲ್ಲತ್ತಂದ್ರೆ ಯಾರು ಕೊಡ್ತಾರ್ರಿ ರೊಕ್ಕ? ನಾನು ಭಾಳ ದಿನ ಆಯ್ತು ರೀ ಈ ಓಣ್ಯಾಗ ತರಕಾರಿ ಮಾರ್ಲಕತ್ತೀನಿ. ನಿಮ್ಮಂಥ ಒಳ್ಳೆ ಮನುಷ್ಯರಿಗೆ ನಾ ಏನು ನೋಡಿಲ್ ಬಿಡ್ರಿ ಇಲ್ಲಿ ತನ. ಎಷ್ಟು ನಿಮ್ಗೆ ಸಹಾಯ ಮಾಡೋ ಗುಣ ಅದ ನೋಡ್ರಿ. ಅಷ್ಟು ಬುಟ್ಟಿ ವಜ್ಜೆ ಆಗ್ಲತ್ತದ ಅಂತ ಹೇಳಿ ಪಟ್ನೆ ನೀವು ಕೆಳಗೆ ಇಳಿಸ್ಕೊಂಡ್ರಿ. ಇಲ್ಲಿ ತನ ಯಾರು ನನಗೆ ಸಹಾಯ ಮಾಡಿಲ್ಲ ನೋಡ್ರಿ ಅಣ್ಣವ್ರಿ. ನೀವು ಭಾಳ ಹೊಗಳತ್ತೀರಪ್ಪ ನನಗಂತರು. 9 ತೋಳ ಹಳ್ಳಕ್ಕೆ ಬಿತ್ತು. ಅಯ್ಯ ನಾ ಇದ್ದಿದ್ದೆ ಹೇಳತ್ತೀನಿ ರೀ, ನಾ ಏನು ಹೊಗಳತ್ತಿಲ್ಲ. ಇದು ಈ ತರಕಾರಿ ಒಟ್ಟು ನಿಮಗೆ ಬೇಕಾತಿತ್ತು ಅಂತಂದ್ರೆ ನೋಡ್ರಿ, ಮತ್ತು ಒಟ್ಟು ಬುಟ್ಟಿ ಸಮೇತ ಕೊಟ್ಟೋತೀನಿ. ನಿಮ್ಮ ಸಲಿಂದು 600 ರೂಪಾಯಿ ಇದ್ದಿದ್ದು ತರಕಾರಿ 500 ರೂಪಾಯಿಗೆ ಕೊಡ್ತೀನಿ ನೋಡ್ರಿ. ನಿಮ್ಮ ಸಲಿಂದ ಅಂತಂದ್ರೆ 100 ರೂಪಾಯಿ ಬಿಡ್ತೀನಿ ರೀ. ಮತ್ತು ನೋಡ್ರಿ ಬೇಕಾತಿತ್ತಂದ್ರೆ ತೋರಿ. ನನ್ನ ಸಲಿಂದು ನೀವು 100 ರೂಪಾಯಿ ಕಮ್ಮಿ ಮಾಡ್ತೀರಿ? ಹಾಂ ಅದು ಯಾಕ್ರಿ? ಈಗಿನ ಕಾಲದಾಗ ಇಂಥ ಒಳ್ಳೆ ಮನುಷ್ಯರು, ಒಳ್ಳೆ ಗುಣ ಇರೋ ಮನುಷ್ಯರು ಸಿಗೋದು ಭಾಳ ಅಪರೂಪ ರೀ ಅನ್ನೋರೆ. ಅದಕ್ಕೆ ನಾನು 100 ರೂಪಾಯಿ ಬಿಟ್ರಿ. ನೀವು ಹ್ಞೂ ಅನ್ರಿ, ಇದು ಒಟ್ಟು ಬುಟ್ಟಿ ಸಮೇತ ತೊಗೋರಿ. ಅದಕ್ಕೆ ಇನ್ನೂ ಒಂದು 50 ರೂಪಾಯಿ ಕಮ್ಮಿ ಮಾಡ್ತೀನಿ. 450 ರೂಪಾಯಿ ಕೊಡ್ರಿ ಅದಕ್ಕೆ. ಆಯ್ತು ರೀ? ಹ್ಞೂ ರೀ, ಇದೆಲ್ಲ ನಮಗೆ ಬೇಕೇ ಆಗ್ತದ್ರಿ. ನೀವು ಬುಟ್ಟಿ ಇಡ್ರಿ. ನೀವೇನು 100 ರೂಪಾಯಿ ಕಮ್ಮಿ ಮಾಡಬೇಡ್ರಿ. 600 ರೂಪಾಯಿ ಅಲ್ರಿ, 600 ರೂಪಾಯಿ ನಾ ಕೊಡ್ತೀನಂತ. ಈಗ ಒಂದು 8-10 ದಿನ ನಮಗೆ ಕಾಯಿಪಲ್ಯದು ಚಿಂತೆ ಬಿಡುತ್ರಿ. ಭಾಳ ಉಪಕಾರ ಐತ್ರಿ ಅನ್ನೋರೆ ನಿಮ್ಲಿತ್ತ. ಇಲ್ದ್ರ ಬಿಸಿಲಾಗ ಬುಟ್ಟಿ ಹೊತ್ಕೊಂಡು ಮಾರ್ಕೋತ ಕೊಡ್ಬೇಕಾತಿತ್ತು ನಾನು. ಇರ್ಲಿ ತೋರಿ, ಮನುಷ್ಯ ಅಂದಮೇಲೆ ಒಬ್ರಿಗೊಬ್ರು ಸಹಾಯ ಮಾಡಬೇಕಲ್ಲ. ಆಯ್ತು ತೋರಿ, ಈಗ ರೊಕ್ಕ ಕೊಡ್ತೀನಿ ತಡ್ರಿ. ಈಗ ರೀ ಇದ್ರಾಗ 600 ರೂಪಾಯಿ ಅವ ನೋಡ್ರಿ, ತಗೋರಿ. ಆಯ್ತು ರೀ, ನಾ ಇನ್ನು ಬಲ್ರಿ. ಇದು ರೀ ಬುಟ್ಟಿ ಒಯ್ರಿ ಮತ್ತು ಒಳಗೆ. ನೀರದು ಕುಡಿದು ಹೋಗಟ್ರಿ, ನಿಂದಿರ್ರಿ, ಬಿಸಿಲು ಜಗ್ಗದ. 200 ರೂಪಾಯಿ ಕಾಯ್ಪಲ್ಲೆ 600 ರೂಪಾಯಿ ಮಾರಿನತ್ ನಿನ್ನ ಹೆಣ್ತಿಗೆ ಏನಾರ ಗೊತ್ತಾಯ್ತು ಅಂತಂದ್ರೆ ನನಗೆ ಇಲ್ಲೇ ಕಾಲು ಮರ್ಗಿ ತೊಗೊಂಡು ಹೊಡೆದು ಬಿಡ್ತಾಳೆ ಅಷ್ಟೇ. ನಾ ಇಲ್ಲಿಂದ ಪಟ್ನೆ ಎಸ್ಕೇಪ್ ಆಗ್ಬೇಕೀಗ. ನೀರೇನು ಬ್ಯಾಡ್ರಿ. ಇದ್ರಿ ಬಿಸಿಲು ಭಾಳ ಜಗ್ಗಾಗ್ಲತ್ತದ ರೀ, ಮತ್ತು ಬಸ್ಸಿಗೆ ತಡ ಆಯ್ತದ. ಇನ್ನು ಬರ್ತೀನಿ ರೀ. ಬುಟ್ಟಿ ಹುಷಾರಿ, ಬುಟ್ಟಿ ಒಯ್ರಿ. ಕೊಡ್ರಿ ಕೆಂಚಕೋರಿಗೆ ಕಾಯಿಪಲ್ಲೆ ಬೇಕೇನು ಮತ್ತು ಒಯ್ರಿ ಅಣ್ಣಾರೆ. ನಾ ಇನ್ನು ಬರ್ತೀನಿ ರೀ. ನಿಂದ್ರಿ ಜರ. ಏನು ರೀ ನಿಮ್ಮ ಹೆಸರೇ ಗೊತ್ತಾಗ್ಲಿಲ್ಲ. ಸರ? ಏನು ಹೇಳೋದಪ್ಪ ಇವನಿಗೆ? ತಡಿ. ಕುಮುದ ಅದ ರೀ ನನ್ನ ಹೆಸರು, ಕುಮುದ. ಎಷ್ಟು ಚಂದದ ರೀ ನಿಮ್ಮ ಹೆಸರು. ಭಾರಿ ಅದ ಬಿಡ್ರಿ ನಿಮ್ಮ ಹೆಸರು. ಸೂಪರ್ ರೀ ಹೆಸರು. ನಾ ಇನ್ನು ಬರ್ತೀನಿ ರೀ, ಭಾಳ ಹೊತ್ತೆ ಐತೆ ರೀ ನನಗೆ. ನಾನು ನಿಂದ್ರಬಾರ್ದು ಮತ್ತೆ ಕರಂಕರ ಇವರು. ಪಟ್ನೆ ಹೋಗಮ್ಮಪ್ಪ. ಬಾಯ್ ಕುಮುದ, ಬಾಯ್. ಒಂದು ಬಾಯ್ನು ಹೇಳಾರ್ದೆ ಹಂಗೆ ಓಡ್ಬಿಟ್ಟು ಹುಡುಕಿ ಕಳ್ಳಿ. ಮೆಣಸಿಕಾಯಿ ಇಟ್ಟು ಬೇಕಾಗ್ಯಾವ, ಜರ ಕಾಯಿಪಲ್ಲೆ ದಕ್ಕಿಗೆ ನಿಂದಿರ್ಸ್ರಿ ಅಂತಂದ್ರೆ ಇವ್ರೇನು ಬುಟ್ಟಿನೇ ಮನೆ ಎದುರು ಇಟ್ಕೊಂಡು ನಿಂತಾರಲ್ಲ ರೀ. ಈಗ ಯಾಕೆ ನಿಂತೀರಿ ಹಲ್ಕಿಸ್ಕೋತ? ಏನಿಲ್ಲ, ಹಂಗೆ ನಿಂತಿದ್ನಿ ಸುಮ್ಮನ. ಇದು ಕಾಯಿಪಲ್ಲೆ ತೊಣಿ ನೋಡು, ಇಟ್ಟು ಬುಟ್ಟಿ ಒಯ್ ಒಳಗೆ. ಯಾಕ್ರಿ, ಯಾಕೆ ನಿಮಗೆ ಪುಕ್ಷಟೆ ಕೊಟ್ಟೋದ್ರ ಏನು ಕಾಯಿಪಲ್ಲೆ ಇಟ್ಟೊಂದು ತೊಗೊಂಡು ಬಿಟ್ರಿ? ಇಲ್ಲೋಪ್ಪ, ಪುಕ್ಷಟೆ ಯಾಕೆ ಬಿಟ್ಟು ಹೋತಾಳಕ್ಕಿ. ನನ್ನ ಸಲಿಂದು ಒಂದು 100 ರೂಪಾಯಿ ಕಮ್ಮಿ ಮಾಡ್ತೀನಿ ನಂದುಳಕ್ಕಿ. ಅದೆಲ್ಲ ನಾನೇ ಹೋಲ್ಬಿಡು, ಪಾಪ ಹೆಣ್ಮಗಳು ಬಿಸಿಲಾಗ ಬುಟ್ಟಿ ಹೊತ್ಕೊಂಡು ಮಾರ್ತದ, ಯಾಕೆ ಬೇಕಂತೇಳಿ ಪೂರ ರೊಕ್ಕ ಕೊಟ್ಟು ತೊಗೊಂಡು 600 ರೂಪಾಯಿ ನೋಡು ಇಟ್ಟು ಕಾಯಿಪಲ್ಯಕ್ಕೆ. ಗುಣ ಅಲ್ಲ, ಕಂಡಬಟ್ಟಿ ಕಾಯಿಪಲ್ಯ ಅದ ನೋಡು. ಚಂದ ಕಿವ್ಯಾಗ ಹೂವು ಇಟ್ಟು ಹೋಗ್ಯಾಳ ತಗೋರಕಿ. ಇದಕ್ಕೆ 600 ರೂಪಾಯಿ ಕೊಟ್ಟು ತೊಗೊಂಡಿರಿ ಆ ಕಾಯಿಪಲ್ಯ? ತಲೆಗಿನ ಬರಬರಿ ಅದ ಇಲ್ಲ ನಿಮ್ಗೆ? 600 ರೂಪಾಯಿ ಕಾಯಿಪಲ್ಯ ಕೊಟ್ಟು ತೋತಾರ ಯಾರ ನೋಡಕ್ಕೆ ಬರಲ್ಲ. ಆದ್ರೆ ಏನದ ರೊಪ್ಪ ಮಾರಯ್ಯ 600 ರೂಪಾಯಿ ಕೊಟ್ಟು ತೊಂಬಂಥದ್ದು? ನೋಡೋದಾಗ ಏನದ, ನೀನೇ ಚಂದ ನೋಡು. ಅದಕ್ಕೆ 600 ರೂಪಾಯಿ ಕೊಟ್ಟು ತೊಗೊಂಡಿದ್ಯಾ ನೀನು? ಒಂದು ಮಾತ್ರ ಕರೆಯೋದು ನನಗೆ. ಈ ಕಾಯಿಪಲ್ಯ 200, 250 ಲಾಸ್ಟ್ ಹೋಲಿ ಅಂದ್ರೆ ಒಂದು 300 ರೂಪಾಯಿ. ಇದಕ್ಕಿಂತ ಹೆಚ್ಚಿಗೆ 1 ರೂಪಾಯಿ ಅಲ್ಲಿಗೆ ಸಾಧ್ಯನೇ ಇಲ್ಲ ಅಂತೀವಿ. ನಿನಗೆ ಚಂದ ಹೂವು ಇಟ್ಟು ಹೋಗ್ಯಾ ತಗೋ ನಿನ್ನ ಕಿವ್ಯಾಗ.
ಮುಂಜಾನೆ ಒಳ್ಳೆ ಎಷ್ಟೊಂದು ರೊಕ್ಕ ಕಳ್ಕೊಂಡು ಬಿಟ್ಟಲ್ಲ ನಿನ್ನ ಮನುಷ್ಯ ವೈದಿ ಹೋಗಿ ನಾನು ನಿನಗೆ ಸುಮ್ಮನೆ ಕಳಿಸ್ನ ಕಡೆ ಇಟ್ಟು ಮೆಣಸಿಗೆ ಬೇಕಾಗಿವು ನಾನು ಈಟೊಂದು ಕಾಯಿಪಲ್ಲೆ ತೊಗೊಂಡು ನಾ ಏನು ಮಾಡಲಿ ಒಳ್ಳೆ ಏಟೊಂದು ಕಾಯಿಪಲ್ಲೆ ಕೂತದ ಫ್ರಿಜ್ನಾಗ ಮಾದೇ ತಿನ್ನೋರು ಯಾರೂ ದಿಕ್ಕಿಲ್ಲ ಮತ್ತು ಈಟೊಂದು ತೊಗೊಂಡು ಕೂತಾನ ಅದು 600 ರೂಪಾಯಿ ಕಾಯಿಪಲ್ಲೆ ಏನು ಮಾಡ್ಬೇಕು ಹೊಡಿಲ್ಲ ಹೊಡ್ಕೊಲ್ಲ ಅಂದಂಗೆ ಆಲಾಗತ್ತದ ನನ್ನ ಜೀವ. ಏನು 300 ರೂಪಾಯಿಗ 300 ರೂಪಾಯಿಗಂದ್ರೂ ನನಗೆ ಒಂದು 300 ರೂಪಾಯಿ ಟೋಪಿ ಹಾಕಿ ಹೋದೋಳಿಗೆ ಅಕ್ಕಿ ಅಂದ್ರೆ ನನ್ನ ಬುದ್ಧಿ ಎಲ್ಲಿ ಹೋಗಿತ್ತು ಅನ್ಬೇಕು. ಜರ ಒಂದು ಎರಡು ಯಾರ ಚಂದ ಮಾತಾಡ್ರೆ ಹಲ್ಕಿಸ್ಕೋತೆ ಬರ್ತಲ್ಲ ಮತ್ತೆ ಮತ್ತೆ ಏನು ಮಾಡ್ತಾರೆ ಮತ್ತೆ ಹಿಂಗೆ ಕಿವೆ ಹೂವು ಇಟ್ಟು ಹೋಗ್ಬಿಡ್ತಾರೆ ಮತ್ತೆ ಯಾರಿದ್ದೀಳಕಿ ಕಾಯಿಪಲ್ಲೆ ತಕ್ಕಿ ದಿನ ಬರಕ್ಕೆ ಬಂದಿಳು ಏನು ಬೇರೆ ಯಾರಿದ್ದೀರು? ಕುಮೋದ ನೋಡಕ್ಕಿನ ಹೆಸರು ಕುಮೋದ. ಹೆಸರು ಎಷ್ಟು ಚಂದ ನೆನ್ಪಿಟ್ಕೊಂಡಿರಲ್ಲ ಕಾಯಿಪಲ್ಲೆ ತಕ್ಕಿಂದು ಮೊಬೈಲ್ ನಂಬರ್ ಭೀ ಕೊಟ್ಟಾಳೇನು ಮತ್ತೆ ಕೊಟ್ಟಳು ಅಂತಂದ್ರೆ ಫೋನ್ಪೇ ಮಾಡಿಸ್ಕೊ ಮತ್ತೆ ವಾಪಸ್ 300 ರೂಪಾಯಿ ನೋಡೇ ಹುಚ್ಚು ಮಾಡ್ಯಾಳ ಬಾಕಿ ನೀನು ಬಕ್ರ ಸಿಕ್ಕ ಚಂದ ಮುಂಜಾನೆ 300 ರೂಪಾಯಿ ಹೊಡ್ಕೊಂಡು ಹೋದೊಳಕಿ 600 ರೂಪಾಯಿ ತಿಂದಿದ್ದಲ್ಲ ಉಂಡಿದಲ್ಲ ಈ ಕೆಡ ಅಂತ ಕಾಯಿಪಲ್ಲೆ ಕೊಟ್ಟು ಒಯ್ದು ಬಿಟ್ಟುಳಕಿ 600 ರೂಪಾಯಿ ಕೊಟ್ಟವ್ ಕೊಡಂಗಿ ಇಸ್ಕೊಂಡೋಗಿ ಇರ್ಬೇಕ್ರಿ ಅದನ್ನ ಆಯ್ತದು ತೊಗೊಂಡು ನಡ್ರಿ ಈಗ ಅಂದ್ರೆ ಬರಲ್ಲ ಆರ್ಡರ್ ಬರಲ್ಲ ಆ ಬುಟ್ಟಿ ಹೊತ್ಕೊಂಡು ಒಯ್ದಿಡ್ರಿ. ದಯವಿಟ್ಟು ಈ ಕತೆಗೆ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊರಿ ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್.